ಉದ್ದಿನ ವಡೆ ಮಾಡಲಿಕ್ಕೆ ಹೊರಟಿದ್ದೀವಿ. 2 ಗ್ಲಾಸ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀವಿ. ಚೆನ್ನಾಗಿ ತೊಳೆಯಬೇಕು ಇದನ್ನು. ಚೆನ್ನಾಗಿ ತೊಳೆಯಬೇಕಿದು. ಚೆನ್ನಾಗಿ ತೊಳೆದು ಮಾಡಿ ತೊಳೆಯಬೇಕು. 2-3 ಸರಿ ಒಳ್ಳೆ ತೊಳೆಯಬೇಕು. ಅದಾದ್ಮೇಲೆ ಅದನ್ನು ನೆನೆಸಿಡ್ಬೇಕು. ಎಷ್ಟೊತ್ತು ನೆನೆಸಿಡ್ಬೇಕು? ಅದು ಒಂದು 3-4 ಗಂಟೆ ನಾವು ನೆನೆಸಿಡಬೇಕು. ಸ್ವಲ್ಪ ಜಾಸ್ತಿ ನೆನೆಸಿಟ್ರೆ ತೊಂದರೆ ಇಲ್ಲ. ಇಡೀ ರಾತ್ರಿ ಕೂಡ ಇಡ್ಬೋದು. ಒಂದು 3 ಗಂಟೆ, ಮ್ಯಾಕ್ಸಿಮಮ್ 3 ಗಂಟೆ ಇಟ್ಟರೆ ಒಳ್ಳೆ ಬರುತ್ತೆ ಉದ್ದಿನ ವಡೆ. ಒಳ್ಳೆ ಗ್ರೈಂಡ್ ಆಗಿದೆ ನೋಡಿ, ಹೇಗಿದೆ ಅಂತ ನೋಡಿ. ಒಳ್ಳೆ ಗ್ರೈಂಡ್ ಆಗಿದೆ ನೋಡಿ. ಈ ಥರ ಬರಬೇಕು. ಇವಾಗ ಗ್ರೈಂಡ್ ಮಾಡಿದ ಹುರಿದ ಹಿಟ್ಟನ್ನು ಒಳ್ಳೆ ಮಿಕ್ಸ್ ಮಾಡೋದು. ಎಷ್ಟು ಆಗುತ್ತೆ ಅಷ್ಟು ಮಿಕ್ಸ್ ಮಾಡಬೇಕು. ಈ ಥರ ಒಳ್ಳೆ ಬರುತ್ತೆ ಅಂಬಾಡೆ. ಸೂಪರ್, ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ಅದ್ರದ್ದು ಯಾವುದು ಉದ್ದಿನ ಬೇಳೆ ಇಟ್ಟಿದ್ದು ಒಳ್ಳೆ ಪರಿಮಳ ಇದೆ. ಇದಕ್ಕೆ ನಾವು ಆ್ಯಡ್ ಮಾಡಲಿಕ್ಕೆ ಒಂದು 2 ಚಿಲ್ಲಿನ ತೊಗೊಂಡಿದ್ವಿ ದೊಡ್ಡದು, ಹಾಗೆ ಬ್ಲ್ಯಾಕ್ ಪೆಪ್ಪರ್ ಇದೆ, ಹಾಗೆ ಫೈನಾಗಿ ಕಟ್ ಮಾಡಿರೋ ಕೊಕೊನಟ್ ಪೀಸಾಗಿ ಕಟ್ ಮಾಡ್ಕೊಂಡಿರೋದು ನೀವು ನೋಡೋರ ಹಾಗೆ ಇದು ಕರಿಬೇವಿನ ಸೊಪ್ಪು ಹಾಕಿ ಆಯಿತು. ಈಗ ಕರಿಬೇವಿನ ಸೊಪ್ಪು, ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಅದು ತಿನ್ನುವಾಗ ಕ್ರಂಚಿಯಾಗಿ ಸಿಗುವಾಗ ಒಳ್ಳೆದಾಗ್ತದೆ ಕಾಯಿ ತುರಿ. ಹಾಗೆ ಚಿಲ್ಲಿ, ಕಾಯಿಮೆಣಸು ಮತ್ತು ಜೀರಿಗೆ ಬೇಕಲ್ಲ ಸ್ವಲ್ಪ. ಜೀರಿಗೆ ಬೇಕು. ಜೀರಿಗೆ 1 ಸ್ಪೂನು ಜೀರಿಗೆ, ಮಾಡಿ ಮಾಡಿ ಒಳ್ಳೆದಕ್ಕೆ ಹಾಕು. ದೊಡ್ಡದು ಸಿಗ್ತಾ ಇದೆ ಇಲ್ಲ ಅಲ್ಲಿ. ಒಳ್ಳೆ ಮಿಕ್ಸ್ ಮಾಡೋದು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಒಂದೊಂದಾಗಿ ಉಂಡೆ ಮಾಡೋದು. ಹಿಂಗೆ ಮಾಡಿ ಉಂಟಾಗಿ ಬರುತ್ತೆ ಮಾಡಿದ. ಕೈಗೆ ಸ್ವಲ್ಪ ನೀರು ಹಾಕಬೇಕಲ್ಲ? ಕೈಗೆ ಸ್ವಲ್ಪ ನೀರು ಹಾಕಿ ತಿಂದು ಮಾಡುವಾಗಲೂ ಸ್ವಲ್ಪ ನೀರು ಹಾಕಿ ಸಣ್ಣ ಬಿಡಬೇಕು. ಈ ಥರ ಮಾಡಿದರೆ ಉರುಂಟಾಗಿ ಬರ್ತದೆ. ಯಾವ ವಡ ಇದು? ಇದು ಅಂಬೋಡೆ ಅಂತ ಹೇಳ್ತಾರೆ. ಒಂದು ವಡ ಅಂಬೋಡೆ. ಕಾವಲಿಗೆ ನೋಡಬೇಡಿ, ಕಾವಲಿಗೆ ಇಲ್ಲಿ ಹೊಸ ಕಾವಲಿಗೆ ತರಬೇಕು. ನಾಲ್ಕು ಹಾಕ್ಬೋದು. ಬಂದಿದೆ ನೋಡಿ, ಸಕ್ಕತ್ ಬಂದಿದೆ ನೋಡಿ. ಇದು ರೌಂಡ್ ಆಗಿದ್ದಕ್ಕೆ ಅಂಬಡೆ, ಅದಕ್ಕೆ ಹೋಲ್ ಮಾಡಿದ್ರೆ ತೂತುವಡೆ ಅಂತ ಹೇಳ್ತಾರೆ. ನಾ ಲಾಸ್ಟ್ ಟೈಮ್ ಮಾಡಿದ್ದೆ. ಎಲ್ಲ ಉದ್ದಿದೆ. ಉದ್ದಿನ ವಡೆ, ತೂತು ವಡೆ, ಅಂಬೋಡೆ. ವಾವ್, ಸೂಪರ್ ಆಗಿ ಬಂದಿದೆ ಅಲ್ಲ? ಹೌದು, ಆಲ್ಮೋಸ್ಟ್ ಫ್ರೈ ಆಗಿದೆ, ತೆಗಿದೆ ಅಲ್ಲ ಈಗ? ಬ್ರೌನ್ ಟೈಪ್ ಬಂದಿದೆ. ತೆಗೆಯಿತು ನೋಡಿ, ಬಂದಿದೆ ಅಂತ ನೋಡಿ. ಯಾಮಿ. ಅಂಬೋಡೆ ರೆಡಿ. ಇವಾಗ ನಾವು ತೂತು ವಡೆಯನ್ನು ಟ್ರೈ ಮಾಡ್ತಾ ಇದ್ದೀವಿ. ಅದೇ ಸೇಮ್ ಸಿಂಪಲ್ ಅದೇ ಥರ ತಾನೆ? ಅದೇ ಥರ ಮಾಡೋದು. ರೌಂಡ್ ಮಾಡಿಕೊಂಡು ಅದನ್ನು ಚಪ್ಪಟೆ ಮಾಡಿ ಅದಕ್ಕೊಂದು ಹೋಲ್ ಇಟ್ಟು ತೂತು ಮಾಡಿದರೆ ತೂತು ವಡೆ.
ಮಾಡೋದು, ಮಾಡೋದು. ಹಾಗೆ ಕಾಯಿಸಿದ ಬಾಣಗೆಯಲ್ಲಿ ಬಿಟ್ಟು ಬಿಡೋದು. ನಮ್ಮ ವಡ ರೆಡಿ ಆಗಿದೆ. 2 ಟೈಪಿಂದು, ಒಂದು ಅಂಬಡೆ ಹಾಗೆ ತೂತುವಡೆ. ಇದು ಕೊಕೊನಟ್ ಚಟ್ನಿ ಹಾಗೆ ಚಾಯ್ ಕೂಡ ರೆಡಿ ಇದೆ. ಈಗ ತಿಂತಾ ಇರೋದೆ. ರೆಡಿ ಯಾರೊಂದು ಟೇಸ್ಟ್ ಮಾಡಿ ನೋಡಿ, ಹೇಳಿ ಹೇಗಿದೆ ಅಂತ. ತೂತು ವಡ ವಿತ್ ಚಟ್ನಿ. ವಾವ್, ಸೂಪರ್ ಆಗಿದೆಯಾ? ಸೂಪರ್ ಆಗಿದೆ. ಇದು ನೋಡ್ತಾ ಇದ್ದೀನಿ. ಕನ್ನಡದಲ್ಲಿ ಆ ಥರ ಹೇಳ್ಬೇಕು, ಸತ್ಯ ಇದೆ ಆ ಥರ ಹೇಳ್ಬೇಕು. ಈಗ ನಿಮ್ಮ ಹತ್ರ ಬರ್ತದೆ, ನೀವು ಹೇಳೋ ಹಾಗೆ. ವಾವ್, ಚೆನ್ನಾಗಿ ಬಂದಿದೆಯಾ? ಇದು ಸೂಪರ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ತಮಿಳು ಕನ್ನಡ ಎಲ್ಲ ಟ್ರೈ ಮಾಡ್ತೀನಿ. ಇವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಬ್ರೇಕ್ಫಾಸ್ಟ್ಗೆ ಒಂದು ಉದ್ದಿನ ವಡ ಮತ್ತು ಕೋಕೋನಟ್ ಚಟ್ನಿ, ಮೈಲ್ಡ್ ಸ್ಪೈಸಿ ಕೋಕೋನಟ್ ಚಟ್ನಿ ಮಾಡಿದರು. ಅದಕ್ಕೂ ಎಕ್ಸ್ಟ್ರಾ ನಮ್ಮ ಮೆಡ್ರಾಸ್ ಚೆನ್ನೈ ಸ್ಟೈಲು ಒಂದು ಚಾಯ್, ಮಸಾಲ ಚಾಯ್ ಮಾಡಿದನು. ಇವಾಗ ಇದು ಟೇಸ್ಟ್ ಮಾಡ್ತಾನು. ಸ್ವಲ್ಪ ಸ್ಪೈಸ್ ಇದೆ, ಸ್ವಲ್ಪ ಸ್ವೀಟ್ ಇದೆ. ಮಿಕ್ಸರ್ ಆಫ್ ಬೋತ್ ಸ್ಪೈಸ್ ಅಂಡ್ ಸ್ವೀಟ್. Sweet from where it is coming is from the coconut. And the spices they are. How's the combination? Combination is chakka masta. Good. Enjoy your Breakfast like this in your home. Thank you. Thank you.